ಆವಾಗ ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ತಕ್ಷಣವೇ ಬಿಜೆಪಿ ಕಾರ್ಯಕರ್ತರು ಸಿ.ಟಿ. ರವಿ ಅಭಿಮಾನಿಗಳು ಬೀದಿಗಿಳಿದಿದಂತೂ ನಿಮಗೆ ಗೊತ್ತೇ ಇದೆ. ಅವತ್ತು ರಾತ್ರಿಯಿಂದಲೇ ಬೆಳಗಾವಿಯಲ್ಲಾಗಿರ್ಬೋದು, ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಾಗಿರ್ಬೋದು, ಕಾರ್ಯಕರ್ತರು ರಾತ್ರೋರಾತ್ರಿ ಬೀದಿಗಿಳಿದ್ರು. ಅದರ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಳಗ ಇವತ್ತು ಕೂಡ ಬೀದಿಗಿಳಿದಿದೆ. ಇಬ್ಬರ ನಡುವೆ ಕಾಳಗ ನಿನ್ನೆಷ್ಟೇ ಮಾತ್ರ ಅಲ್ಲ, ಇವತ್ತು ಕೂಡ ಭಾರೀ ಹೈಡ್ರಾಮಾಗಳು ನಡೆದು. ಹಾಗಾದರೆ ಎಲ್ಲೆಲ್ಲಿ ಏನೇನಾಯಿತು ಆ ಕುರಿತಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದ್ವೇಷದ ಪಾಲಿಟಿಕ್ಸ್. ರಾಜ್ಯದ ಹಲವೆಡೆ ಮುಂದುವರಿದ ಪ್ರೊಟೆಸ್ಟ್. ಬಿಜೆಪಿ ಎಂಎಲ್ಸಿ ಸಿ.ಟಿ. ರವಿ ಬಂಧನ ಇಡೀ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ಪಕ್ಷ ನಿಗಿ ಕೆಂಡವಾಗಿದೆ. ಕಾಂಗ್ರೆಸ್ ಇಂದ ದ್ವೇಷ ರಾಜಕೀಯ ಅಂತ ದೂಷಿಸ್ತಾ ಇದೆ. ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಕ್ಯಾಂಪೇನ್ಗೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಮತ್ತಷ್ಟು ಕಂಟಕವಾಗೋ ಲಕ್ಷಣ ಎದ್ದು ಹೊಡಿತಾ ಇದೆ. ಯಾಕಂದ್ರೆ ಸಿಎಂ ಸಚಿವರ ಮತ್ತಷ್ಟು ಹಗರಣಗಳು ಬಟಾಬಯಲಾಗುವಂತಿದೆ. ಈ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೂ ಬಿಜೆಪಿ ಲೆಕ್ಕ ಹಾಕ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ನಿಂತಿರೋ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ನಾವೇನು ಕೈಗೆ ಬಳೆ ತೊಡ್ಕೊಂಡಿಲ್ಲ ಅಂತ ವಿಜೇಂದ್ರ ಗುಡುಗಿದ್ರೆ, ನಮ್ಮ ಸರ್ಕಾರ ಬಂದಾಗ ನೋಡ್ಕೋತೀವಿ ಅಂತ ಅಶೋಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ನೀವು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತಿ ಇವತ್ತು ಹೈಕೋರ್ಟ್ನಲ್ಲಿ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನು ಮಾಡಿ, ರಾಜಕೀಯ ಪಿತೂರಿಯನ್ನು ಮಾಡಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಿ.ಟಿ. ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ. ನಡೆದಿರುವಂಥ ಘಟನೆನ ಯಾರು ಶಿಕ್ಷೆ ಕೊಡಬೇಕು? ಡಿ.ಕೆ. ಶಿವಕುಮಾರ, ಸಿದ್ದರಾಮಯ್ಯನ? ಯಾರವರು ಅವರೇನು ಜಡ್ಜ್ ಅವರು? ಇನ್ನು ಸಿ.ಟಿ. ರವಿ ಬಂಧಿಸಿ ಸುತ್ತಾಡಿಸಿದ ಅಧಿಕಾರಿ ವಿರುದ್ಧ ಬಿಜೆಪಿ ಬೆಂಕಿ ಉಗುಳ್ತಾ ಇದೆ. ರವಿ ಬಂಧನದ ಬಳಿಕ ಪದೇ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಅವರಿಗೆ ಯಾರು ಕಾಲ್ ಮಾಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು. ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇವ್ರು ನಾನು ಕೇಳಿದೆ ಸಿ.ಟಿ. ರವಿನ ಎಷ್ಟು ಜನ ಇದ್ವು ಅಂತ. 6 ಜನ ಪೊಲೀಸರು, ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಸಿ.ಟಿ. ರವಿ ಅವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು. ಅವ್ರಿಗೆ ಥ್ರೆಟ್ ಇದೆ, ಈಗಾಗಲೇ ನಕ್ಸಲೈಟ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅವ್ರ ಮೇಲೆ ಅಟ್ಯಾಕ್ ಮಾಡಿಲಿ ಅಂತ ನಿಲ್ಲಿಸ್ತೀರಾ? ಅದನ್ನು ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂತೇಳಿ ನಿಲ್ಲಿಸ್ತೀರಾ? ಏನು ನಿಮ್ಮ ಚಿತಾವಣಿ? ಬಿಜೆಪಿಗರ ಹೋರಾಟ ಆ ರೀತಿಯಾಗಿದ್ರೆ, ಇತ್ತ ಸಿ.ಟಿ. ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೀದಿಗೆ ಇಳಿದಿದ್ರು. ಪರಿಷತ್ ಸ್ಥಾನದಿಂದ ಸಿ.ಟಿ. ರವಿಯನ್ನ ಕಿತ್ತೊಗಿರಿ ಅಂತ ಬೃಹತ್ ರ್ಯಾಲಿ ನಡೆಸಿದ್ರು. ಸಿ.ಟಿ. ರವಿ ಅಣುಕು ಶವಯಾತ್ರೆ ನಡೆಸಿ ಘೋಷಣೆ ಕೂಗಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆವಾಗ ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ತಕ್ಷಣವೇ ಬಿಜೆಪಿ ಕಾರ್ಯಕರ್ತರು ಸಿ.ಟಿ. ರವಿ ಅಭಿಮಾನಿಗಳು ಬೀದಿಗಿಳಿದಿದಂತೂ ನಿಮಗೆ ಗೊತ್ತೇ ಇದೆ. ಅವತ್ತು ರಾತ್ರಿಯಿಂದಲೇ ಬೆಳಗಾವಿಯಲ್ಲಾಗಿರ್ಬೋದು, ಪ್ರಮುಖವಾಗಿ ಚಿಕ್ಕಮಗಳೂರಿನಲ್ಲಾಗಿರ್ಬೋದು, ಕಾರ್ಯಕರ್ತರು ರಾತ್ರೋರಾತ್ರಿ ಬೀದಿಗಿಳಿದ್ರು. ಅದರ ಬೆನ್ನಲ್ಲೇ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾಳಗ ಇವತ್ತು ಕೂಡ ಬೀದಿಗಿಳಿದಿದೆ. ಇಬ್ಬರ ನಡುವೆ ಕಾಳಗ ನಿನ್ನೆಷ್ಟೇ ಮಾತ್ರ ಅಲ್ಲ, ಇವತ್ತು ಕೂಡ ಭಾರೀ ಹೈಡ್ರಾಮಾಗಳು ನಡೆದು. ಹಾಗಾದರೆ ಎಲ್ಲೆಲ್ಲಿ ಏನೇನಾಯಿತು ಆ ಕುರಿತಂತೆ ಒಂದು ರಿಪೋರ್ಟ್ ಇಲ್ಲಿದೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ದ್ವೇಷದ ಪಾಲಿಟಿಕ್ಸ್. ರಾಜ್ಯದ ಹಲವೆಡೆ ಮುಂದುವರಿದ ಪ್ರೊಟೆಸ್ಟ್.
ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಇಡೀ ರಾಜ್ಯ ರಾಜಕೀಯದ ದಿಕ್ಕನ್ನೇ ಬದಲಿಸ್ತಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ಪಕ್ಷ ನಿಗಿ ಕೆಂಡವಾಗಿದೆ. ಕಾಂಗ್ರೆಸ್ ಇಂದ ದ್ವೇಷ ರಾಜಕೀಯ ಅಂತ ದೂಷಿಸ್ತಾ ಇದೆ. ರಾಜ್ಯದಾದ್ಯಂತ ಸರ್ಕಾರದ ವಿರುದ್ಧ ಕ್ಯಾಂಪೇನ್ಗೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಮತ್ತಷ್ಟು ಕಂಟಕವಾಗೋ ಲಕ್ಷಣ ಎದ್ದು ಹೊಡಿತಾ ಇದೆ. ಯಾಕಂದ್ರೆ ಸಿಎಂ ಸಚಿವರ ಮತ್ತಷ್ಟು ಹಗರಣಗಳು ಬಟಾಬಯಲಾಗುವಂತಿದೆ. ಈ ನಿಟ್ಟಿನಲ್ಲಿ ಕಾನೂನು ಹೋರಾಟಕ್ಕೂ ಬಿಜೆಪಿ ಲೆಕ್ಕ ಹಾಕ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ನಿಂತಿರೋ ಬಿಜೆಪಿ ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ. ನಾವೇನು ಕೈಗೆ ಬಳೆ ತೊಡ್ಕೊಂಡಿಲ್ಲ ಅಂತ ವಿಜೇಂದ್ರ ಗುಡುಗಿದ್ರೆ, ನಮ್ಮ ಸರ್ಕಾರ ಬಂದಾಗ ನೋಡ್ಕೋತೀವಿ ಅಂತ ಅಶೋಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಕೂತಿಲ್ಲ. ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ನೀವು ಮಾಡಿದ್ದೀರಿ, ಇವತ್ತು ತಕ್ಕ ಶಾಸ್ತಿ ಹೈಕೋರ್ಟ್ನಲ್ಲಿ ಆಗಿದೆ. ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನು ಮಾಡಿ, ರಾಜಕೀಯ ಪಿತೂರಿಯನ್ನು ಮಾಡಿ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸಿಟಿ ರವಿ ಅಂತವ್ರ ಮೇಲೆ ಈ ರೀತಿ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅಂತ ಹೇಳಿದ್ರೆ ಪೊಲೀಸರನ್ನು ಉಪಯೋಗಿಸ್ಕೊಂಡು ಇನ್ನು ಸಾಮಾನ್ಯರ ಪರಿಸ್ಥಿತಿ ಏನಾಗ್ಬೋದು ಅಂತೇಳಿ ನಾನು ಹೇಳ್ತಾ ಇಲ್ಲ, ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ನಡೆದಿರುವಂಥ ಘಟನೆನ ಯಾರು ಶಿಕ್ಷೆ ಕೊಡಬೇಕು? ಡಿ.ಕೆ. ಶಿವಕುಮಾರ? ಸಿದ್ದರಾಮಯ್ಯನ? ಯಾರವರು? ಅವರೇನು ಜಡ್ಜ್ ಅವರು? ಇನ್ನು ಸಿಟಿ ರವಿ ಬಂಧಿಸಿ ಸುತ್ತಾಡಿಸಿದ ಅಧಿಕಾರಿ ವಿರುದ್ಧ ಬಿಜೆಪಿ ಬೆಂಕಿ ಉಗುಳ್ತಾ ಇದೆ. ರವಿ ಬಂಧನದ ಬಳಿಕ ಪದೇ ಫೋನ್ನಲ್ಲಿ ಮಾತಾಡ್ತಾ ಇದ್ರು. ಅವರಿಗೆ ಯಾರು ಕಾಲ್ ಮಾಡಿದ್ರು ಅನ್ನೋದು ಪತ್ತೆ ಹಚ್ಚಬೇಕು. ಅವರನ್ನ ಸಸ್ಪೆಂಡ್ ಮಾಡೋವರೆಗೂ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇವ್ರು ನಾನು ಕೇಳಿದೆ ಸಿಟಿ ರವಿನ ಎಷ್ಟು ಜನ ಇದ್ವು ಅಂತಂದು. 6 ಜನ ಪೊಲೀಸರು. ಮುಂದೆ ಒಂದು ಗಾಡಿ, ಹಿಂದೆ ಒಂದು ಗಾಡಿ. ಮುಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, ಹಿಂದೆ ಗಾಡಿಯಲ್ಲಿ 3 ಜನ ಪೊಲೀಸರು, 6 ಜನ ಪೊಲೀಸರು. ಸಿಟಿ ರವಿಯವರು ನಕ್ಸಲೈಟ್ ಏರಿಯಾದಿಂದ ಬಂದಿರೋರು. ಅವ್ರಿಗೆ ಥ್ರೆಟ್ ಇದೆ, ಈಗಾಗಲೇ ನಕ್ಸಲೈಟ್ಸ್ ಥ್ರೆಟ್ ಇದೆ ಅವ್ರಿಗೆ ವೈ ಕ್ಯಾಟಗರಿ ಕೊಟ್ಟಿದ್ದಾರೆ. ಅವ್ರನ್ನ ತಗೊಂಡೋಗಿ ನೀವು ಕಾಡಾಗಿ ನಿಲ್ಲಿಸ್ತೀರಲ್ಲ, ಏನಕ್ಕೆ ನಿಲ್ಲಿಸ್ತೀರಿ? ಹಂಗಾರೆ ಅವ್ರ ಮೇಲೆ ಹಲ್ಲೆ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅವ್ರ ಮೇಲೆ ಅಟ್ಯಾಕ್ ಮಾಡಲಿ ಅಂತ ನಿಲ್ಲಿಸ್ತೀರಾ? ಅದನ್ನು ನಕ್ಸಲೈಟ್ ಮೇಲೆ ಹಾಕ್ಬಿಡೋಣ ಅಂತೇಳಿ ನಿಲ್ಲಿಸ್ತೀರಾ? ಏನು ನಿಮ್ಮ ಚಿತಾವಣಿ? ಬಿಜೆಪಿಗರ ಹೋರಾಟ ಆ ರೀತಿಯಾಗಿದ್ರೆ, ಇತ್ತ ಸಿಟಿ ರವಿ ವಿರುದ್ಧ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೀದಿಗೆ ಇಳಿದಿದ್ರು. ಪರಿಷತ್ ಸ್ಥಾನದಿಂದ ಸಿಟಿ ರವಿಯನ್ನ ಕಿತ್ತೊಗಿರಿ ಅಂತ ಬೃಹತ್ ರ್ಯಾಲಿ ನಡೆಸಿದ್ರು. ಸಿಟಿ ರವಿ ಅಣುಕು ಶವಯಾತ್ರೆ ನಡೆಸಿ ಘೋಷಣೆ ಕೂಗಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.